ಇದು ಪೇಪರ್ ಲೀಕ್ ಆಗಿರೋದು ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲ. ತಮಿಳ್ನಾಡಲ್ಲಿ ನೀಟ್ನ ವಿರೋಧ ಮಾಡಿದ್ದಾರೆ. ಏನು ಲಾಸ್ಟ್ ಟೈಮ್ 2024 7 ವಿದ್ಯಾರ್ಥಿಗಳಿಗೆ 720ಕ್ಕೆ 720 ಪರೀಕ್ಷೆ ಬಂತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ಬಿಟ್ಟು ಮರುಪರೀಕ್ಷೆ ಮಾಡಕ್ಕೆ ಆದೇಶ ಮಾಡಿತು. ಅದರಲ್ಲಿ ಯಾರು ಮಹಾನಿರ್ದೇಶಕರಾಗಿದ್ರು ಅವರು ಇವತ್ತು ಛತ್ತೀಸ್ಗಢ ಮುಖ್ಯಮಂತ್ರಿಗೆ ರಾಜಕೀಯ ಕಾರ್ಯದರ್ಶಿ ಆಗಿದ್ದಾರೆ. ಯಾವ ನೈತಿಕತೆ ಇದೆ ಬಿಜೆಪಿ ಅವ್ರಿಗೆ ಮತ್ತೆ JDS ಅವ್ರಿಗೆ? ನೀಟ್ ಬಗ್ಗೆ ಮಾತಾಡ್ದೆ ಬರೀ ರಾಜಕಾರಣ ಮಾತಾಡ್ತಿದಾರಲ್ಲ. ಟೆಸ್ಟಿಂಗ್ ಏಜೆನ್ಸಿಯವರು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋಕ್ಕೆ ಬರಲ್ಲ ಅಂತಂದರೆ, ಈ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ ಅಂತಂದರೆ ಈ ಕೇಂದ್ರ ಸರ್ಕಾರ ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂತು? ಈ ಒಂದು ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದು ಎಲೆಕ್ಷನ್ ಮಾಡಬೇಕಂದ್ರೆ 80 ಕೋಟಿ 90 ಕೋಟಿ ಅಂದರೆ 140 ಕೋಟಿ ಜನರಲ್ಲಿ 80 ಕೋಟಿ ಜನ ವೋಟಿಂಗ್ ಆಗ್ತಾರೆ ನಮ್ಮ ಇಡೀ ಇಂಡಿಯಾದಲ್ಲಿ. ಆ ಎಲೆಕ್ಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ 5 ವರ್ಷದ ಬಜೆಟ್ ಏನಿರುತ್ತೆ ನಮ್ಮದು, ಒಂದೊಂದು ವರ್ಷದ ಬಜೆಟು 5 ವರ್ಷ ಎಲೆಕ್ಷನ್ನಲ್ಲಿ 1 ವರ್ಷದ ಬಜೆಟ್ ನಾವೇನು ಸ್ಪೆಂಡ್ ಮಾಡ್ತಿರಲ್ಲ, ಒಂದು ಎಲೆಕ್ಷನ್ ಖರ್ಚು ಮಾಡ್ತಾರೆ ಅವರು. ಎಲ್ಲ MPs ಇರ್ಬೋದು ಮತ್ತು ಅವರು ಏನು ಪಾರ್ಟೀಸ್ ಇರ್ಬೋದು, 3 ಪಾರ್ಟೀಸ್ ನೋಡಿದ್ರೆ 1 ವರ್ಷದ್ದು ಬಜೆಟ್ ಏನಿದೆ ನಮ್ಮ ಇಂಡಿಯಾದು ಅಷ್ಟು ದುಡ್ಡನ್ನು ಇವರು ಎಲೆಕ್ಷನ್ಗೆ ಯೂಸ್ ಮಾಡ್ತಾರೆ. ಆದರೆ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಹಾಕೋದಕ್ಕೆ ಸ್ಟೂಡೆಂಟ್ಸಿಂದ ಸಾವಿರಾರು ರೂಪಾಯಿ ಲೂಟಿ ಮಾಡ್ತಾರೆ. ಮತ್ತು ಅದಾದಮೇಲೆ ಲೂಟಿ ಮಾಡೋದಲ್ಲ, ಎಕ್ಸಾಮ್ಸ್ ಕರೆಕ್ಟಾಗಿ ನಡೆಸೋಕ್ಕೆ ಬರಲ್ಲ. ಇದೊಂದು ಪ್ರೈವೇಟ್ ಮಾಫಿಯಾ ಇದು. ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನು ಮಾಡ್ತಾರೆ ಅಂತಂದರೆ, ತಮ್ಮ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ರ್ಯಾಂಕ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮಿನಿಸ್ಟರ್ಸ್ ಏನು ಈ ಒಂದು ಸಿಕ್ಕಾಕೊಂಡಿದಾರ, ಮಿನಿಸ್ಟರ್ಸ್ ಸಂಬಂಧ ಇರುತ್ತೆ. ವಿತೌಟ್ ಮಿನಿಸ್ಟರ್ಸ್ ಕಾಂಟ್ಯಾಕ್ಟ್ ಇಲ್ಲ ಅಂತಂದರೆ, ಸರ್ಕಾರ ಗೌರ್ಮೆಂಟ್ ಕಾಂಟ್ಯಾಕ್ಟ್ ಇಲ್ಲ ಅಂತಂದರೆ, ಯಾವುದೇ ಒಂದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅದ್ರ ಹತ್ರನೂ ಬಿಟ್ಕೊಂಡಿರಲ್ಲ ಅವರು. ಅದರೊಳಗಡೆ ಲಿಂಕ್ ಇಲ್ಲ ಅಂತಂದ್ರೆ ಇವು ದೊಡ್ಡ ತಿಮಿಂಗಲ ಮೇಲೆ ಯಾರ್ಯಾರು ಇದ್ದಾರೆ, ದೊಡ್ಡ ಮಿನಿಸ್ಟರ್ಸ್ ಇರ್ಬೋದು, ದೊಡ್ಡ MP ಮತ್ತೆ ಒಂದು ಮಧ್ಯವರ್ತಿಗಳು, ಇವ್ರ ಮೇಲೆ ಯಾರು ಆಕ್ಷನ್ ತಗೊಂಡಿಲ್ಲ ಇದುವರೆಗೂ. ನೀವು ಕೇಳ್ತಾ ಇರೋ ಪ್ರಶ್ನೆ ಮೇಡಮ್, ಇದು CBI ತನಿಖೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತನಿಖೆ ಮಾಡಿ ಲಾಸ್ಟ್ ಏನು ಇದು ಫಸ್ಟ್ ಟೈಮ್ ಅಲ್ಲ, ದಿಸ್ ಇಸ್ ನಾಟ್ ಫಸ್ಟ್ ಟೈಮ್. ಏನೋ ಕ್ವಶನ್ ಪೇಪರ್ ಲೀಕ್ ಆಗಿರೋದು, ವಾಟ್ಸಪ್ಪಲ್ಲಿ ಟೆಲಿಗ್ರಾಮಲ್ಲಿ ಕ್ವಶನ್ ಪೇಪರ್ ಚೇಂಜಸ್ ಆಗಿರೋದು, ಮತ್ತು ಎಂಟೈರ್ ಕಾಲೇಜಸಲ್ಲಿ ಅವ್ರ ರ್ಯಾಂಕ್ಸ್ ಬಂದಿರೋದು, ಕೋಟಿ ಅವರು ಮಾಫಿ ಮಾಡ್ಕೊಂಡಿರೋದು, 1-2 ಕೋಟಿ ಅಲ್ಲ, 100 ಕೋಟಿ 1000 ಕೋಟಿ ದುಡ್ಡು ಮಾಡ್ಕೊಂಡಿದ್ದಾರೆ. ಒಂದು ಕ್ವಶನ್ ಪೇಪರು, ಒಂದು ಮೆಡಿಕಲ್ ಸೀಟ್, ಪ್ರೈವೇಟ್ ಕಾಲೇಜಲ್ಲಿ ಒಂದು ಮೆಡಿಕಲ್ ಸೀಟ್ ಬೇಕಂತಂದ್ರೆ 5 ಕೋಟಿ ಕೊಟ್ಟರು ಒಂದು ಮೆಡಿಕಲ್ ಸೀಟ್ ಸಿಗಲ್ಲ. ಅಂಥದ್ರಲ್ಲಿ ಇವತ್ತು 50 ಲಕ್ಷಕ್ಕೆ ಒಂದು ಕ್ವಶನ್ ಪೇಪರ್ ತಗೊಂಡು ಅವ್ರು ಅದನ್ನು 5 ಕೋಟಿ 50 ಕೋಟಿ ದುಡ್ಡು ಮಾಡ್ಕೊಂತಾರೆ. ಒಬ್ಬಂಗೆ ಒಂದ್ಸತಿ ಕ್ವಶನ್ ಪೇಪರ್ ಸಿಕ್ತಂತಂದ್ರೆ ಅವನು 10 ಜನಕ್ಕೆ ಮಾಡ್ತಾನೆ. 50 ಲಕ್ಷ ಕೊಟ್ಟಿರೋನು 5 ಲಕ್ಷಕ್ಕೆ 10 ಲಕ್ಷ ಮಾಡ್ಕೊಂಡ್ರೆ ಅವನಿಗೆ ದುಡ್ಡು ವಾಪಸ್ ಬರುತ್ತೆ, ಮತ್ತೆ ಅವನು ಮೆಡಿಕಲ್ ಸೀಟು ತಗೊಂತಾನೆ. ಅವನು ಏನ್ ಮಾಡ್ತಾನೆ, ಮತ್ತೆ ಇನ್ನೊಂದು 10 ಜನಕ್ಕೆ ಮಾಡ್ತಾನೆ. ಕೊನೆಗೆ ಏನಾದ್ರೆ ಅದು 5000ಕ್ಕೂ ಸಿಗುತ್ತೆ ಕ್ವಶನ್ ಪೇಪರ್. ಈ ಒಂದು NTA ನಡೆಸ್ತಾ ಇರೋಂಥ ಒಂದು ಎಕ್ಸಾಮ್ಸ್ ಅವರು 4 ದಿನ ಮುಂಚೆ ಟ್ವೀಟ್ ಮಾಡ್ತಾರೆ, ಇದು 10th ಎಕ್ಸಾಮ್ಸ್ ಅಲ್ಲ, ಇದು ತುಂಬಾ ಸ್ಟ್ರಿಕ್ಟ್ ಇರುತ್ತೆ, ನಾವು 10 ಫೀಟ್ಸ್ ಅಂದ್ರೆ ಫಾರ್ವರ್ಡ್ ಇದೀವಿ ನಾವು ಎಲ್ಲರಿಗಿಂತ, ನಾವು ತುಂಬಾ ಟ್ರಾನ್ಸ್ಪರೆಂಟ್ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಮಿನಿಟ್ ವಿತಿನ್ 24 ಅವರ್ಸ್ ಅಲ್ಲಿ, ಅಂದ್ರೆ ಎಕ್ಸಾಮ್ಸ್ ಆಗಿ ವಿತಿನ್ 24 ಅವರ್ಸ್ ಅಲ್ಲಿ ನೀವು ಟ್ವೀಟ್ ಯಾಕೆ ಡಿಲೀಟ್ ಮಾಡಿಸಿದ್ರಿ ಸರ್? NTA ಈಗ ಜವಾಬ್ದಾರಿ ಸರ್, ಒಂದ್ ಹೇಳ್ತೀನಿ ಕೇಳಿ, ನಿಮ್ ಕೈಯಲ್ಲಿ ಈಗ ಕೇಂದ್ರ ನಿಮಗೆ ಯಾವಾಗ ಅವಕಾಶ ಕೊಡ್ತೀನಿ ಅವಾಗ ಮಾತಾಡಿ. ಇಲ್ಲಿ ನೋಡಿ, ನಾನು ರಾಜಕೀಯದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ರಾಜಕೀಯದಲ್ಲಿ ಮಾತಾಡ್ತಿದ್ದೀರಿ ಕಾಂತಕುಮಾರ್. ನಾನಿಲ್ಲಿ ರಾಜಕೀಯದಲ್ಲಿ ಏನ್ ಇನಿಷಿಯೇಟಿವ್, ಏನ್ ಚೇಂಜಸ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಲಕ್ಷಾಂತರ ಮಕ್ಕಳಿಗೆ, ಕೋಟ್ಯಾಂತರ ಫ್ಯಾಮಿಲೀಸ್ಗೆ ಇಲ್ಲಿ ತೊಂದರೆ ಆಗ್ತಿದೆ. ಬರೀ ಸ್ಟೇಟ್ ಗವರ್ಮೆಂಟ್ ಮಾಡಿದಂತಹ ಈ ಒಂದು ಎಕ್ಸಾಮ್ಸ್ ಅಲ್ಲಿ ಮೇಡಮ್ ಡಿಲೀಟ್ ಮಾಡಿಸ್ತಾರೆ. ನೀವು ಇದ್ರ ಬಗ್ಗೆ ಇಷ್ಟು ಆಕ್ಷನ್ ಏನಕ್ಕೆ? ಈಗ ಒಂದು ಪೊಲಿಟಿಕಲ್ ಪಾರ್ಟಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನಕ್ಕೆ ಎಲೆಕ್ಟ್ ಮಾಡಿದೀವಿ, ಮತ್ತೆ ಆ ಬಾಡಿ ಒಂದು ಅದು ಅಟಾನಮಸ್ ಮಾಡಿ NTA ಅನ್ನೋದು, ಅದ್ರ ಮೇಲೆ ನೀವೇನು ಆಕ್ಷನ್ ತಗೊಂಡಿಲ್ಲ. ಅದು ಇಂಡಿಪೆಂಡೆಂಟ್ ಬಾಡಿ ಆದ್ರೂ ಪ್ರತಿಯೊಬ್ಬರನ್ನ ಎಲೆಕ್ಟ್ ಮಾಡೋದು ಆಗಿರ್ಬೋದು, ನೀವು ಅಪಾಯಿಂಟ್ ಮಾಡೋದಿರ್ಬೋದು, ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟು ಅವ್ರ ಮೇಲೆ ಇಲ್ಲಿವರೆಗೂ ಏನು ಆಕ್ಷನ್ ತಗೊಂಡಿಲ್ಲ. ಈ ತನಿಖೆ ಮಾಡಿದ್ರೆ 2 ವರ್ಷ ಮುಂಚೆನೇ ನೀವು ಇದು CBI ತನಿಖೆ ಆಗಿತ್ತು, ಲಾಸ್ಟ್ ಟೈಮ್ ಅವಾಗ ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಅವ್ರ ಬಗ್ಗೆ ಏನು ನೀವು ಆಕ್ಷನ್ ತಗೊಂಡಿದ್ರಾ? ಆಯ್ತು, ಇಂಥವ್ರು ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಸರ್. ನಾನು ಹೇಳ್ಬಿಡ್ತೀನಿ, 1 ನಿಮಿಷ. ನೀವು ರಿಪೋರ್ಟ್ ತಗೊಂತೀರಾ, ರಿಪೋರ್ಟ್ ಯಾರೇ ಕೊಡ್ತೀರಾ? ಸುಪ್ರೀಂ ಕೋರ್ಟ್ ಕೊಟ್ಟಿದ್ರಾ? ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ರಾ? ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಬೇಕಾಯ್ತು, ಅದ್ರ ಮೇಲೆ ನೆಕ್ಸ್ಟ್ ಟೈಮ್ ಏನು ಆಗಬಾರ್ದು ಅನ್ನೋ ಥರ ಪ್ರಿಕಾಷನರಿ ಮೆಜರ್ ತೊಗೊಬೇಕಾಯ್ತು. ಮತ್ತೆ ಅದೇ ರಿಪೀಟ್ ಆಯಿತು. ನೀವೇನು ಮಾಡ್ತೀರಾ, ಇದು ನೆಕ್ಸ್ಟ್ ಇನ್ನೊಂದ್ಸತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ, ತಿರ್ಗಾ ಅದೇ ಮಿಸ್ಟೇಕ್ಸ್ ಆಗುತ್ತೆ, ನಾವೇನು ಮಾಡೋಕ್ಕಾಗುತ್ತೆ? CBI ತನಿಖೆ ಮಾಡಿರ್ತೀವಿ.
ಮತ್ತೇನ್ ಮಾಡೋದು? ಮತ್ತೆ ಅದೇ ಪರಿಸ್ಥಿತಿ ಸ್ಟೂಡೆಂಟ್ಸ್ ಅದೇ ಎರಡು murder ಮಾಡ್ದವ, ಹತ್ತು murder ಮಾಡ್ಲಿ, ಅವ್ರು ನೋಡ್ಕೋತಾರ ಅಂತ ಬಿಟ್ಬಿಡು. ವಿದ್ಯಾರ್ಥಿ ಸೂಸೈಡ್ ಮಾಡ್ಕೊಂಡ್ರು. ಅದು CBI ಐತಿ, ಎರಡು murder ಮಾಡ್ಯಾನ, ಇನ್ನೊಂದು 10 murder ಮಾಡ್ಬಿಡಿ, ಅವ್ರು ನೋಡ್ಕೋತಾರೆ. ರಿತೇಶ್ ಮಿಶ್ರಾ ಅಂತ ಸ್ಟೂಡೆಂಟ್ಸ್ 3 ಸತಿ ಎಕ್ಸಾಮ್ಸ್, 3rd ಅಟೆಂಪ್ಟ್ ಇವತ್ತು ಆ ಎಕ್ಸಾಮ್ ಕ್ಲಿಯರ್ ಆಗ್ತೀನಿ ಅಂತ ಅವ್ನು ಕಾನ್ಫಿಡೆನ್ಷಿಯಲ್ ಇದ್ದ. ಆ ಕಾನ್ಫಿಡೆನ್ಸ್ ಅಲ್ಲಿ ಇವತ್ತು ಎಕ್ಸಾಮ್ ಕ್ಯಾನ್ಸಲ್ ಆಗಿದ ತಕ್ಷಣ ಇವತ್ತು ಅವನು ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಇದು ಕೊನೆ ಯಾರು? ಒಂದು ಜೀವ ಹೋಯ್ತು ಇವತ್ತು ಮುಂದಿನ ದಿನ ಅವ್ರ ಭವಿಷ್ಯದಲ್ಲಿ ಫ್ಯೂಚರ್ ಡಾಕ್ಟರ್ ಆಗ್ಬೇಕಂತಂದ್ರೆ ಇವತ್ತು ಅವರೇ ಪೇಷಂಟ್ ಆಗಿದ್ದಾರೆ ಅಂತ ಜವಾಬ್ದಾರಿ ಯಾರು ಇದಕ್ಕೆ? ಇದು ನೀವು ಮತ್ತೆ ಒಂದೇ ಎಕ್ಸಾಮ್ಸ್ ಅಲ್ಲ, ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲ. ಇವತ್ತು ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು, ಈ ಒಂದು ಮೆಡಿಕಲ್ ಕಾಲೇಜಸ್ ಅತಿ ಹೆಚ್ಚಿರೋದು ಮತ್ತೆ ಮೆಡಿಕಲ್ ಸೀಟ್ಸ್ ಇರೋದು ನಮ್ಮ ಸೌತ್ ಕರ್ನಾಟಕದಲ್ಲಿ. ಇವತ್ತು ನೀಟ್ ಎಕ್ಸಾಮ್ಸ್ ಅಂತ ಬಂದು ನೀವು ಪ್ರೈವೇಟ್ ಮಾಫಿಯಾ ಮಾಡ್ಕೊಂಡ್ರೆ, ನೀವು ದುಡ್ಡಿಗೆ ನೀವು ಕ್ವಶನ್ ಪೇಪರ್ ಲೀಕ್ ಮಾಡ್ಕೊಂಡು ಪ್ರತಿಯೊಂದು ನಾರ್ತ್ ಇಂಡಿಯಾದವರೇ ಬಂದು ಈ ಒಂದು ಕರ್ನಾಟಕದಲ್ಲಿ 10 ಸೀಟ್ ಇದೆ ಅಂದ್ರೆ 9 ಸೀಟು ಬರೀ ನಾರ್ತ್ ಇಂಡಿಯನ್ಸ್ ಇದೆ. 1 ಸೀಟ್ ನಮ್ಮ ಕರ್ನಾಟಕದಲ್ಲಿ ಇರೋರಿಗೆ ಸಿಗ್ತಾ ಇಲ್ಲ. ಬರೀ ಒಂದೇ ಎಕ್ಸಾಮ್ಸ್ ಅಲ್ಲ, ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ. ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲೂ ಮೇಡಮ್ ಪ್ರತಿಯೊಂದು ಜಾಬ್ ಓದ್ಲೆ ಒಂದು ಕನ್ನಡ ಇಂಪಾರ್ಟೆನ್ಸ್ ಕೊಡಲ್ಲ. ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಒಂದು ಬರೀ ಹಿಂದಿಯಲ್ಲಿ ಇರುತ್ತೆ, ಇಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ ಕ್ವಶನ್ ಪೇಪರ್. ಅದ್ರ ಬಗ್ಗೆ ನೀವು ಯಾರಾದ್ರೂ ಮಾತಾಡಿದ್ರಾ? MPC ಇರ್ಬೋದು, ಏನು ಬರೀ ಮಾತಾಡೋದಲ್ಲ, ಏನಾದ್ರೂ ಚೇಂಜಸ್ ಆಗಿದ್ಯಾ? ಏನು ಚೇಂಜಸ್ ಆಗಿಲ್ಲ ಮೇಡಮ್. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗ್ತಾ ಇರೋಂಥ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ. ನಾನು ಮೇಡಮ್ ಒಂದ್ ಹೇಳ್ತೀನಿ, ನಾನು ಹೇಳ್ತೀನಿ ಎಲ್ಲಿ ಅಲ್ಲ ಮಾತಾಡಿ ಸರ್, ಒಂದ್ ನಿಮಿಷ.